ನಮಸ್ತೆ ವೀಕ್ಷಕರೇ, ಬನ್ನಿ ಇವತ್ತು ಮಿಥುನ ರಾಶಿಯವರು ಟ್ಯಾರೋ ಕಾರ್ಡ್ ರೀಡಿಂಗ್ ಪ್ರಕಾರವಾಗಿ ಯಾವ ರೀತಿಯಾದ ಒಂದು ಪ್ರೆಡಿಕ್ಷನ್ಸ್ ಬರ್ತಾ ಇದೆ, ಯಾವ ಒಂದು ಸಿಂಬಲ್ನ ಇಂಡಿಕೇಟ್ ಮಾಡ್ತಾ ಇದೆ, ಕಾಸ್ಮಿಕ್ ಎನರ್ಜಿಯಿಂದ ನಮ್ಗೆ ಏನು ಬರ್ತಾ ಇದೆ, ಹೀಲಿಂಗ್ ಮೆಸೇಜ್ ಪ್ರತಿಯೊಂದು ತಿಳ್ಕೊಳ್ಳೋಣ ಬನ್ನಿ. ಟ್ಯಾರೋ ಕಾರ್ಡಲ್ಲೂ ನಮ್ಮಲ್ಲಿದೆ ದ ಲವರ್ಸ್ ಅಂತ ಹೇಳಿ. ಮಿಥುನ ರಾಶಿಯಲ್ಲಿ ಹುಟ್ಟಿರೋರು ತುಂಬಾ ಮ್ಯಾಕ್ಸಿಮಮ್ ನಾನು ನೋಡಿದ್ದೀನಿ ಐದರ್ ಅವ್ರಿಗೆ ಲವ್ ಫೇಲ್ಯೂರ್ಸ್ ಆಗಿರುತ್ತೆ, ಅಂದರೆ ಅವ್ರಿಗೆ ಸಿಕ್ಕಿರುವಂತಹ ಒಂದು ಪ್ರೀತಿ ಅಂದರೆ ಮೊದಲನೇ ಪ್ರೀತಿ, ಅಥವಾ ಅವರು ಇಷ್ಟಪಟ್ಟು ನಾನು ಇದೇ ಹುಡುಗಿನ ಮದುವೆ ಆಗಬೇಕು ಅಥವಾ ಇದೇ ಹುಡುಗನ ಮದುವೆ ಆಗಬೇಕು ಅಂತ ಹೇಳುವಂಥವ್ರಿಗೆ ತುಂಬ ಜನಕ್ಕೆ ಅದು ಹಾರ್ಟ್ ಬ್ರೇಕ್ ಆಗಿರುತ್ತೆ. ಡೆಫಿನೆಟ್ಲಿ ಮೇ ಬಿ ನಾನು ಹೇಳ್ಬೋದು ನಿಮಗೆ 90% ಆಫ್ ದ ಜನ ಇರ್ಬೋದು. ಆರ್ ಆ ಥರ ಏನಾಗಿಲ್ಲ ನಮ್ಮ ಲೈಫಲ್ಲಿ, ಮದುವೆ ಜೀವನದಲ್ಲಿ ಅಷ್ಟೊಂದು ಅವ್ರಿಗೆ ಒಳ್ಳೆ ಅಂದರೆ ನಾವು ಹೇಳ್ತೀವಲ್ಲ ಒಂದು ಮ್ಯಾರಿಟಲ್ ಬ್ಲಿಸ್ ಅಂತ ಏನು ಕರಿತೀವಿ, ಅಂದರೆ ಸಂಪೂರ್ಣವಾಗಿರೋಂಥ ಒಂದು ಅದಪ್ಪ ನಾನು ಮದುವೆ ಆಗಿರೋಂಥ ಐದರ್ ನಿಮ್ಮ ಹೆಂಡತಿ ಅಂದರೆ ನಿಮ್ಮ ಕೋ ಪಾರ್ಟ್ನರ್ ಏನಿರ್ತಾರೆ ಅಥವಾ ನಿಮ್ಮ ಸೋಲ್ಮೇಟ್ ಅಂತ ಏನು ಅಂಥವ್ರು ಸಿಕ್ಕಿರೋದಿಲ್ಲ. ನಿಮ್ಗೆ ಯಾವಾಗಲೂ ಆ ಪಾರ್ಟ್ನರ್ ರಿಲೇಟೆಡ್ ಇಶ್ಯೂಸ್ ಇದ್ದೇ ಇರುತ್ತೆ. ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಹಸ್ಬೆಂಡ್ ವೈಫ್ ಯಾವಾಗ್ಲೂ ಆ ಒಂದು ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಆಗ್ತಾನೆ ಇರುತ್ತೆ. ಮೇಜರ್ಲಿ ಈಗೋ ಕ್ಲಾಶಸ್ಸೇ ಜಾಸ್ತಿ ಆಗೋದು. ತುಂಬ ಜನಗಳಿಗೆ ಏನಾಗುತ್ತೆ, ನೀನು ಕೆಲ್ಸಕ್ಕೆ ಹೋಗು ಅನ್ನೋಂಥ ಒಂದು ಫೈನಾನ್ಷಿಯಲ್ ಕ್ಲಾಶಸ್ ಆಗ್ಬೋದು. ತುಂಬ ಜನಕ್ಕೆ ಮಗು ಆಗ್ತಾ ಇಲ್ಲ, ಇವ್ರು ಸರಿ ಇಲ್ಲ, ಅಥವಾ ನಮ್ಮ ಮದುವೆ ಆಗಿರೋಂಥ ಹುಡುಗಿ ಸರಿ ಇಲ್ಲ ಅನ್ನೋಂಥ ಒಂದು ಮಗು ಆಗ್ತಾ ಇಲ್ಲ ಅನ್ನೋಂಥ ಆಗ್ಬೋದು. ಕೆಲವು ರಾಶಿಗಳಿಗೆ ಏನಾಗುತ್ತೆ, ಬೇರೆ ಅಫೇರ್ ಇರೋವಂಥದ್ದು, ಅಂದರೆ ಹುಡುಗನಿಗೆ ಅದು ಬೇರೆ ಒಂದು ರಿಲೇಷನ್ಶಿಪ್ ಇರೋದು, ಅಥವಾ ಹುಡುಗಿಗೆ ಆಗ್ಬೋದು ಆ ರೀತಿ ಅಲ್ವಾ, ಮದುವೆ ಆಗಿರೋಂಥ ಹೆಂಡತಿಗೂ ಕೂಡ ಆಗಿರ್ಬೋದು, ಹೇಳಲಿಕ್ಕಾಗಲ್ಲ, ಬೇರೆ ರಿಲೇಷನ್ಶಿಪ್ ಇರುವಂಥದ್ದು ಆ ರೀತಿಯಿಂದ ಬ್ರೇಕ್ ಆಗುವಂಥದ್ದು. ಬಟ್ ಮಿಥುನ ರಾಶಿಯವರಿಗೆ ಮೇಜರ್ಲಿ ಈಗೋ ಕ್ಲಾಶಸ್ಸು ಮತ್ತು ಈ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಅಂದರೆ ಒಬ್ಬರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಇನ್ನೊಬ್ಬರು ಅದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸು ಖಂಡಿತ ಇರೋದಿಲ್ಲ. ದೇ ವಿಲ್ ಬಿ ಅ ಡಿಫ್ರೆಂಟ್ ಸೆಟ್ ಆಫ್ ಎಕ್ಸ್ಪೆಕ್ಟೇಷನ್. ಗಂಡನೇ ಒಂದು ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಹೆಂಡತಿನೇ ಇನ್ನೊಂದು ರೀತಿಯಾದ ಬೇರೆ ಸೆಟ್ ಆಫ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಆವಾಗ ಏನಾಗುತ್ತೆ, ಡೆಫಿನೆಟ್ಲಿ ಅವರ ಬಾಂಡಿಂಗ್ ಇಶ್ಯೂಸ್ ಆಗ್ತಾನೆ ಇರುತ್ತೆ. ವೆರಿ ರೇರ್ ಒಂದು ಮಿಥುನ ರಾಶಿಯಲ್ಲಿ ಹುಟ್ಟಿರೋಂಥ ಒಂದು 6-7% ಜನಗಳು ಹೇಳ್ಬೋದು ಆ ಒಂದು ಬಾಂಡಿಂಗ್ 100% ಮ್ಯಾಚ್ ಆಗುತ್ತೆ. ಗಂಡ ಏನು ಅನ್ಕೊತಾ ಇರ್ತಾನೆ, ಹೆಂಡತಿ ಮನಸ್ಸಲ್ಲಿ ಅದೇ ಬರುತ್ತೆ. ಇವಾಗ ನಮ್ಮ ಹಸ್ಬೆಂಡ್ ಇದನ್ನೇ ಕೇಳ್ತಾರೆ, ಅಥವಾ ನನ್ನ ಹುಡುಗ ನನ್ನ ನೆನೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಎಷ್ಟು ಜನ ಫೋನ್ ಕಾಲ್ ಬರುತ್ತೆ. ತುಂಬ ಜನ ಹೇಳ್ತಿರ್ತಾರೆ, ನಾನು ನೆನೆಸ್ಕೊಳ್ತಾ ಇದ್ದಂಗೆ ನನಗೆ ಅದು ಕಾಲ್ ಬರುತ್ತೆ, ಮೇಡಮ್ ನಮ್ಮ ಹುಡುಗಿ ನನಗೆ ಕಾಲ್ ಮಾಡ್ತಾನೆ ಅಥವಾ ನಮ್ಮ ಹುಡುಗ ನನಗೆ ಕಾಲ್ ಮಾಡ್ತಾನೆ ಅಂತ ಹೇಳಿ. ಅಷ್ಟು ಇನ್ನರ್ ಲೆವೆಲ್ ಆಫ್ ಒಂದು ಟೆಲಿಪತಿ ಮೆಸೇಜಸ್ ಪಾಸ್ ಆಗುತ್ತೆ. ಇನ್ನರ್ ಲೆವೆಲ್ ಆಫ್ ಬಾಂಡಿಂಗು ಅವ್ರಿಗೆ ಡೀಪರ್ ಲೆವೆಲ್ ಆಫ್ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಬನ್ನಿ, ಇದೇ ಈ ಒಂದು ಮಿಥುನ ರಾಶಿಯವ್ರ ಬಗ್ಗೆ ಈ ಒಂದು ದ ಲವರ್ಸ್ ಅನ್ನೋಂಥ ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ ಏನು ಹೇಳ್ತಾ ಇದೆ. ಸೊ ವಿಶೇಷವಾಗಿ ಹೇಳ್ದಂಗೆ ರಿಲೇಷನ್ಶಿಪ್ ವಿಚಾರದಲ್ಲಿ ಕ್ಲಾಶಸ್ ಬರುತ್ತೆ. ಸೊ ತುಂಬಾ ಹೆಂಗೆ ನಾವು ಇದನ್ನು ಸರಿ ಮಾಡ್ಕೊಳ್ಬೋದು, ನಮ್ಮ ರಿಲೇಷನ್ಶಿಪ್ ಇರುವಂಥ ಕ್ಲಾಶಸ್ನ ಹೆಂಗೆ ಸರಿ ಮಾಡ್ಕೊಳ್ಳೋಂಥದ್ದು. ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ನೀವು ಈ ರೀತಿಯಾದ ಒಂದು ಗ್ರೀನ್ ಜೇಡ್ ಕ್ರಿಸ್ಟಲ್ ಟ್ರೀ ಇರುತ್ತೆ, ಪ್ಲೇಸ್ ಮಾಡಿ. ಮನೆಯಲ್ಲಿ ಕ್ಲಾಶಸ್ ಆಗ್ತಿದೆ, ಗಂಡ ಹೆಂಡತಿ ವಿಚಾರದಲ್ಲಿ ಜಗಳ ಆಗ್ತಿದೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಅಂಡರ್ಸ್ಟ್ಯಾಂಡಿಂಗು ಡಿಫ್ರೆಂಟ್ ಇದೆ. ಯಾಕಂದರೆ ತುಂಬ ಜನ ನಾನು ನೋಡ್ತಿರ್ತೀನಲ್ಲ ಎಕ್ಸಾಂಪಲ್ಸು, 1 ತಿಂಗಳಿಲ್ಲ 2 ತಿಂಗಳಿಲ್ಲ ಮದುವೆ ಆಗಿರ್ತಾರೆ, ಇಮಿಡಿಯೇಟ್ಲಿ ದೇ ವಿಲ್ ಗೋ ಫಾರ್ ಡಿವೋರ್ಸ್. ಅಷ್ಟರಲ್ಲಿ ಏನು ಅರ್ಥ ಮಾಡ್ಕೊಂಡಿರ್ತೀರಾ ಗೊತ್ತಿಲ್ಲ. ಯು ನೀಡ್ ಸಮ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಅಷ್ಟರಲ್ಲೇ ನೀವು ಡಿಸೈಡ್ ಆಗಿಬಿಡ್ತೀರಾ, ಇವ್ರು ನಂಗೆ ಸರಿ ಇಲ್ಲ, ಅಥವಾ ಈಕೆ ನಂಗೆ ಸರಿ ಇಲ್ಲ, ಇವ್ರ ಫ್ಯಾಮಿಲಿ ಸರಿ ಇಲ್ಲ, ನಾನು ಇವ್ರ ಮದುವೆ ಆಗಿದ್ದು ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನ್ನೋ ರೀತಿಯಲ್ಲಿ ದೇ ಗೋ ಫಾರ್ ಲೈಕ್ ಒಂದು ಈವನ್ ಕನ್ವಿನ್ಸಿಂಗ್ ಸ್ಟೇಜಲ್ಲಿ ಇರೋದಿಲ್ಲ. ದೇ ಡಿರೆಕ್ಟ್ಲಿ ಟೇಕ್ ಅ ಡಿಸಿಷನ್, ನಾವು ದೂರ ಆಗಿಬಿಡಬೇಕು ಅಂತೆಲ್ಲ ಹೇಳಿ. ಮತ್ತು ತುಂಬ ಬಿಸ್ನೆಸ್ ಓರಿಯೆಂಟೆಡ್ ಮಿಥುನ ರಾಶಿಯವರು, ಕ್ಯಾಲ್ಕುಲೇಟಿವ್ ಇರ್ತಾರೆ, ತುಂಬ ಬಿಸ್ನೆಸ್ ಓರಿಯೆಂಟೆಡ್ ಇರ್ತಾರೆ. ಇಲ್ಲಿ ಬರುವಂತಹ ಪಾರ್ಟ್ನರ್ಶಿಪ್ ಕೂಡ ಇಂಡಿಕೇಟ್ ಮಾಡುತ್ತೆ. ಸೊ ಅಂದರೆ ನೀವು ಮೇಡ್ ಫಾರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ. ತುಂಬ ಜನ ಮಿಥುನ ರಾಶಿಯಲ್ಲಿರುವಂಥವ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇದ್ದೀರಾ, ಸಕ್ಸಸ್ ಆಗಿದ್ದೀರಾ. ನೀವು ಅಷ್ಟು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಖಂಡಿತ ಆಗುತ್ತೆ. ಯಾಕೆಂದರೆ ರಿಲೇಷನ್ಶಿಪ್ ಅನ್ನೋ ವಿಚಾರದಲ್ಲಿ ಸರಿ ಬರೋದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಮನಿ ಆ್ಯಂಡ್ ಪಾರ್ಟ್ನರ್ಶಿಪ್, ಯಾಕಂದರೆ ಅದು ಸ್ವಲ್ಪ ಡಿಫ್ರೆಂಟ್ ಸಬ್ಜೆಕ್ಟ್ ಆಲ್ ಟುಗೆದರ್. ಯಾಕಂದರೆ ಪಾರ್ಟ್ನರ್ಶಿಪ್ ವಿತ್ ಮನಿ ಅಲ್ವಾ, ಇಲ್ಲಿ ನೀವು ಹಸ್ಬೆಂಡ್ ವೈಫಲ್ಲಿ ವಿತ್ ಮನಿ ಬರಲ್ಲ. ಬಿಕಾಸ್ ಯು ಮ್ಯಾರಿಡ್ ಟು ಮೀ, ಐ ಹ್ಯಾವ್ ಟು ಬಿ ವಿತ್ ಯು ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ಅಲ್ಲಿ ವಿತ್ ಮನಿ ಬಂದಾಗ ಆರ್ ಕ್ಯಾಲ್ಕುಲೇಷನ್ಸ್, ನಿಮ್ಮ ಒಂದು ಕ್ಯಾಲ್ಕುಲೇಷನ್ಸು, ಎಸ್ಟಿಮೇಷನ್ಸು ಪ್ರತಿಯೊಂದು ತುಂಬ ಕ್ಲಿಯರ್ ಆಗಿರುತ್ತೆ. ಇಷ್ಟು ಬಂದರೆ ನಾವು ಇಷ್ಟು ಪ್ರಾಫಿಟ್ ಶೇರ್ ಮಾಡ್ತೀವಿ, ಇಷ್ಟು ಬಂದರೆ ಈ ರೀತಿ ನಾವು ಲಾಸ್ ಶೇರ್ ಮಾಡ್ತೀವಿ ಅನ್ನೋಂಥ ಒಂದು ತುಂಬಾ ಓಪನ್ ಮೈಂಡೆಡ್ ಅದು ಇದಾಗಿರೋದ್ರಿಂದ, ಬಿಸ್ನೆಸ್ ಆಗಿರೋದ್ರಿಂದ ದಟ್ ವಿಲ್ ಸಸ್ಟೈನ್. ಸೊ ಹಾಗಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಓರಿಯೆಂಟೆಡ್ ತುಂಬ ಚೆನ್ನಾಗಿದೆ. ಅದರಲ್ಲೂ ವಿಶೇಷವಾಗಿ ನೀವೇನಾದರೂ ಸ್ಟೇಷನರಿ ರಿಲೇಟೆಡ್ ಅಥವಾ ಈ ಗ್ರಾಸರೀಸ್ ರಿಲೇಟೆಡ್ ಬಿಸ್ನೆಸ್ಸಲ್ಲಿದ್ದರೆ ಅಂತಲೂ ತುಂಬಾ ಚೆನ್ನಾಗಿರುತ್ತೆ. ಯು ಆರ್ ಮೇಡ್. ಆ್ಯಕ್ಚುಲಿ ಮಿಥುನ ರಾಶಿ, ಕನ್ಯಾ ರಾಶಿ ಅಂತೆಲ್ಲ ನಾವು ಹೇಳಿದಾಗ ದೇ ಆರ್ ಮೇಡ್ ಫಾರ್ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಆ ರೀತಿಯಲ್ಲಿ ಟ್ಯಾರೋ ಕಾರ್ಡಲ್ಲಿ ನಿಮಗೆ ವಿಶೇಷವಾಗಿರುವಂಥ ಒಂದು ಎನರ್ಜಿ ಕೊಡ್ತಾ ಇದೆ. ಕಾಸ್ಮಿಕ್ ಪ್ರೇಯರ್ ನಿಮಗೆ ತಿಳಿಸ್ಕೊಡ್ತಾ ಇದೆ. ಒಂದು ಕಾಸ್ಮಿಕ್ ಏನು ಹೇಳ್ತೀವಿ ಥಾಟ್ ನಿಮಗೆ ಕಳಿಸ್ತಾ ಇದೆ, ದ್ಯಾಟ್ ಇಟ್ ಈಸ್ ಮೇಡ್ ಫಾರ್ ಯು ಅಂತ ಹೇಳಿ. ಈ ವಿಚಾರದಲ್ಲಿ ಕೇರ್ಫುಲ್ ಆಗಿದ್ದು, ನಾ ಹೇಳ್ದಂಗೆ ಸಜೆಸ್ಟ್ ಮಾಡ್ದಂಗೆ ಈ ಜೇಡ್
ಟ್ರೀನ ನಿಮ್ಮ ಮನೇಲಿ ಪ್ಲೇಸ್ ಮಾಡಿ. ಮಿಥುನ ರಾಶಿಯವರಿಗೆ ಆ ಒಂದು ಕಾಸ್ಮಿಕ್ ಮೆಸೇಜ್ ಕೊಡ್ತಾ ಇರೋವಂಥದ್ದು ದಟ್ ಯು ಶುಡ್ ಪ್ಲೇಸ್ ದಿಸ್. ಇದರಿಂದ ನಿಮ್ಮ ಮನೆ ಪ್ರೊಟೆಕ್ಟ್ ಆಗುತ್ತೆ, ನೀವು ಪ್ರೊಟೆಕ್ಟ್ ಆಗ್ತೀರಾ, ಲೈಫ್ ಪ್ರೊಟೆಕ್ಟ್ ಆಗುತ್ತೆ. ಶ್ರೀತ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.